ಹಾಯ್ ಫ್ರೆಂಡ್ಸ್, ಬ್ರಿಟಿಷರ ವಿರುದ್ಧ ಹೋರಾಡಿ ಜೀವತೆತ್ತ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15, 1798ರಲ್ಲಿ ಜನಿಸ್ತಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳಿದರೆ ಸಾಕು, ಮೈಯಲ್ಲಿ ದೇಶಭಕ್ತಿಯ ರಕ್ತ ಕುಟಿದಂತಾಗುತ್ತೆ, ರೋಮ ರೋಮಗಳು ನಿಮಿರಿ ನಿಲ್ಲುತ್ತವೆ. ಬ್ರಿಟಿಷರನ್ನ ಮೆಟ್ಟಿ ನಿಂತ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮಾಳ ಬಲಗೈ ಬಂಟನಾಗಿದ್ದ ಸಂಗೊಳ್ಳಿ ರಾಯಣ್ಣ ಅಂತಿಮ ಕ್ಷಣದವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ವೀರ. ಬೆಳಗಾವಿ ಜಿಲ್ಲೆಯ ಬೈಲೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದ ರಾಯಣ್ಣ ಕುರುಬ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ. ರಾಯಣ್ಣನ ಒಂದು ಗುಟುರಿಗೆ ದೇಶದ ಭಕ್ತರ ಒಂದು ದಂಡೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಲ್ಲುತ್ತಿತ್ತು. ಕೇವಲ 32 ವರ್ಷಗಳ ಕಾಲ ಬದುಕಿದ ವೀರಾದಿ ವೀರನ ಹೋರಾಟದ ಮತ್ತು ದುರಂತದ ಕತೆ ಎಂಥವರನ್ನು ಇಚ್ಚಿನಿಂದ ರೊಚ್ಚಿಗೇಳುವಂತೆ ಮಾಡುತ್ತೆ. ಬಡಬಗ್ಗರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿದ್ದ ಬ್ರಿಟಿಷ್ ದೊರೆಗಳ ವಿರುದ್ಧವೇ ರಾಯಣ್ಣ ಸಿಡಿದೆದ್ದಿದ್ದ. ಸ್ವತಃ ಅವನ ಜಮೀನನ್ನು ಕೂಡ ಕಿತ್ತುಕೊಳ್ಳಲಾಗಿತ್ತು. ಇದ್ದಬದ್ದ ಭೂಮಿಯ ಮೇಲೆ ವಿಪರೀತ ಕಾರಭಾರ ಇದ್ದಿದ್ದರಿಂದ ಕೈಕಟ್ಟಿ ಕುಳಿತುಕೊಳ್ಳದ ರಾಯಣ್ಣ ತನ್ನ ಒಂದು ಸಮರ್ಥ ತಂಡವನ್ನು ಕಟ್ತಾನೆ. ನಂತರ ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ಬ್ರಿಟಿಷರ ಜೊತೆ ಕೈಜೋಡಿಸಿದ್ದ ಭೂ ಮಾಲೀಕರ ವಿರುದ್ಧ ತಿರುಗಿ ನಿಂತಿದ್ದ. ಗೆರೆಲ್ಲಾ ಎಂಬ ತಂತ್ರಗಾರಿಕೆ ಬಳಸಿ ಭೂ ಮಾಲೀಕರ ಜಮೀನುಗಳ ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡು ಸುಟ್ಟು ಹಾಕ್ತಾನೆ. ಇಂತಹ ಅಪ್ರತಿಮ ದೇಶಭಕ್ತನನ್ನ ಕುತಂತ್ರಿ ಬ್ರಿಟಿಷರು ಹಿಡಿದಿದ್ದು ಹೇಗೆ? ರಾಯಣ್ಣನಿಗೆ ತನ್ನ ಸ್ವಂತ ಮಾವ ಲಕ್ಷ್ಮಣ ಯಾಕೆ ಅವನ ಖಡ್ಗವನ್ನು ಕೊಡದೆ ತೆಗೆದುಕೊಂಡು ಹೋಗ್ತಾನೆ? ರಾಯಣ್ಣನ ಕೊನೆ ಆಸೆಯಂತೆ ಯಾಕೆ ನಂದಗಡದ ಗ್ರಾಮದಲ್ಲೇ ನೇಣಿಗೇರಿಸಲಾಯಿತು? ಇಂಥದ್ದೇ ಕುತೂಹಲಕಾರಿ ವಿಷಯಗಳನ್ನು ಮುಂದೆ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಕಡೆ ಹೋಗೋಣ. ಕಿತ್ತೂರು ರಾಣಿ ಚೆನ್ನಮ್ಮಾಳ ಬಲಗೈ ಬಂಟ ಆಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ತಂದೆ ಭರಮಪ್ಪ, ತಾಯಿ ಕೆಂಚವ್ವ ದಂಪತಿಯ ಕಿರಿಯ ಮಗನಾಗಿ ಜನಿಸ್ತಾರೆ. ರಾಯಣ್ಣನ ತಂದೆ ಭರಮಣ್ಣ ಮಹಾನ್ ಸಾಹಸಿ. ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಭರಮಣ್ಣನವರದು. ಹಾಗೆ ತಾತ ರೋಗಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದಂತಹ ಶೌರ್ಯಕ್ಕಾಗಿ 1000 ಒಂಟೆ ಸರದಾರ ಎಂದು ಬಿರುದು ನೀಡಲಾಗಿತ್ತು. ಹಾಗೆ ಇವರು ಆಯುರ್ವೇದ ಪಂಡಿತರಾಗಿರ್ತಾರೆ. ಇದರಿಂದ ರಾಯಣ್ಣನ ಮನೆತನ ಕಿತ್ತೂರು ಸಂಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿ ಆಗಿತ್ತು. ಸಂಗೊಳ್ಳಿಯಲ್ಲಿ ಇದ್ದ ಗರಡಿಮನೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತುಂಬಾನೇ ಹೆಸರು ಪಡೆದಿತ್ತು. ಅಕ್ಕಪಕ್ಕದ ಎಲ್ಲಾ ಹಳ್ಳಿಗಳ ಯುವಕರು ಸಂಗೊಳ್ಳಿಯ ಗರಡಿಮನೆಯಲ್ಲಿ ಬಂದು ಕತ್ತಿವರಸೆ, ಗುರಿ ಹೊಡೆತ, ಕವಣೆ ಎಸೆತ ಮತ್ತು ದೊಣ್ಣೆ ವರಸೆಗಳನ್ನು ಕಲಿತಾ ಇದ್ರು. ಚಿಕ್ಕಂದಿನಿಂದಲೂ ರಾಯಣ್ಣ ಕೂಡ ಇದೇ ಗರಡಿಯಲ್ಲಿ ತನ್ನ ಹೊತ್ತು ಕಳೆಯುತ್ತಿದ್ದ. ಎಲ್ಲಾ ಕಲೆಗಳನ್ನು ಚೆನ್ನಾಗಿ ರೂಢಿಸಿಕೊಂಡಿದ್ದ ರಾಯಣ್ಣ ವೇಗವಾಗಿ ಓಡುವುದರಲ್ಲಿ ನಿಪುಣನಾಗಿದ್ದ. ಕಿತ್ತೂರು ಮೊದಲಿನಿಂದಲೂ ಸಂಪತ್ತಿನಿಂದ ಕೂಡಿದ ಸಿರಿವಂತ ಸಂಸ್ಥಾನವಾಗಿತ್ತು. ಇಲ್ಲಿಯ ಜನ ನೆಮ್ಮದಿಯ ಬದುಕು ನಡೆಸಿಕೊಂಡು ಹೋಗ್ತಾ ಇದ್ರು. ಸಿರಿವಂತಿಕೆಯಿಂದ ತುಂಬಿ ತುಳುಕುತ್ತಿದ್ದ ಕಿತ್ತೂರಿನ ಮೇಲೆ ಬ್ರಿಟಿಷರ ಕೆಂಗಣ್ಣು ಬೀಳುತ್ತೆ. ಕಿತ್ತೂರು ಸಂಸ್ಥಾನದ ದೊರೆ ಮಲ್ಲಸಜ್ಜನ ಸಾವಿನ ನಂತರ ಮಕ್ಕಳಿಲ್ಲದೆ ರಾಣಿ ಚೆನ್ನಮ್ಮ ಕಿತ್ತೂರನ್ನ ಮುನ್ನಡೆಸುವ ಹೊಣೆ ಹೊತ್ತಿರ್ತಾಳೆ. ಇದೇ ಸಮಯದಲ್ಲಿ ಆಂಗ್ಲರು ಕಿತ್ತೂರನ್ನು ಕಬಳಿಸುವ ಹುನ್ನಾರ ನಡೆಸ್ತಾರೆ. ತನ್ನ ನಾಡ ಮೇಲಿದ್ದ ಪ್ರೀತಿಯಿಂದ ರಾಯಣ್ಣ ಕಿತ್ತೂರಿನತ್ತ ಪ್ರಯಾಣ ಬಳಸ್ತಾನೆ. ನಂತರ ತನ್ನ ಕೌಶಲ್ಯದಿಂದ ರಾಣಿ ಚೆನ್ನಮ್ಮಾಳ ಮೆಚ್ಚುಗೆ ಗಳಿಸಿ ರಾಣಿ ಚೆನ್ನಮ್ಮ ಬಲಗೈ ಬಂಟನಾಗ್ತಾನೆ. ನಂತರ ಕಪ್ಪ ಸಿಗದೆ ಸಿಟ್ಟುಗೊಂಡಿದ್ದ ಬ್ರಿಟಿಷರು ಅಕ್ಟೋಬರ್ 21, 1824ರಲ್ಲಿ ಕಿತ್ತೂರಿನ ಮೇಲೆ ಮೊದಲ ಬಾರಿಗೆ ದಂಡೆತ್ತಿ ಬರ್ತಾರೆ. ಅಂಜದ ಹೆಣ್ಣು ರಾಣಿ ಚೆನ್ನಮ್ಮ ಕೋಟೆ ಬಾಗಿಲನ್ನು ತೆರೆಸಿ ತನ್ನ ಪಡೆಯನ್ನು ಆಂಗ್ಲರ ಮೇಲೆ ಬಿಡ್ತಾಳೆ. ದೊಡ್ಡ ಕಾಳಗವೇ ನಡೆದು ರಾಯಣ್ಣ, ಚೆನ್ನಬಸವಣ್ಣ, ಬಾಳಪ್ಪರ ಮುಂದಾಳತ್ವದಲ್ಲಿ ಕಿತ್ತೂರಿನ ಸೈನಿಕರನ್ನು ಮುನ್ನುಗ್ಗಿಸುತ್ತಾರೆ. ಈ ಕಾಳಗದ ನಡುವೆ ಬಾಳಪ್ಪನ ಕೋವಿಂದ ಹಾರಿದ ಗುಂಡು ಬ್ರಿಟಿಷ್ ಕಲೆಕ್ಟರ್ ಆದ ತ್ಯಾಕರೆಯ ರುಂಡವನ್ನು ಸೀಳುಬಿಡುತ್ತೆ. ನಂತರ ಅಲ್ಲೇ ಇದ್ದ ಸೈನಿಕನೊಬ್ಬ ತ್ಯಾಕರೆಯ ರುಂಡವನ್ನು ತನ್ನ ಕತ್ತಿಗೆ ಸಿಕ್ಕಿಸಿ ಗೆಲುವಿನ ಚಿಹ್ನೆಯಂತೆ ಮೇಲೆತ್ತಿ ಹಿಡಿತಾನೆ. ಆಗ ಹೆದರಿದ ಆಂಗ್ಲ ಪಡೆ ಮೊದಲ ಯುದ್ಧದಲ್ಲಿ ಸೋಲಬೇಕಾಗುತ್ತೆ. ನಂತರ ಬ್ರಿಟಿಷರು ರಾಣಿ ಚೆನ್ನಮ್ಮನನ್ನು ಹಿಡಿತದಲ್ಲಿ ಹಿಡಿದಿದ್ದರೆ ಬೇರೆ ಸಂಸ್ಥಾನದ ದೊರೆಗಳು ತಮ್ಮ ವಿರುದ್ಧ ಬಂಡೆದ್ದು ನಿಲ್ಲಬಹುದು ಎಂಬ ಅಳುಕು ಆಂಗ್ಲರಿಗಿರುತ್ತೆ. ತಮ್ಮ ಸೇನೆಯನ್ನು ಒಗ್ಗೂಡಿಸಿ ಕಿತ್ತೂರಿನ ಮೇಲೆ ಮತ್ತೆ ಮುಗಿಬಿದ್ದ ಆಂಗ್ಲರು ಈ ಬಾರಿ ಗೆಲುವನ್ನು ಸಾಧಿಸುತ್ತಾರೆ. ಆದರೆ ಬ್ರಿಟಿಷರು ಗೆಲುವು ಸಾಧಿಸಲು ರಾಯಣ್ಣನ ಜೊತೆಯಲ್ಲಿದ್ದ ಕೆಲವು ಕುತಂತ್ರಿಗಳು ಮಾಡಿದ ಮೋಸದಿಂದ ಬ್ರಿಟಿಷರು ಯುದ್ಧವನ್ನು ಸುಲಭವಾಗಿ ಗೆದ್ದುಕೊಳ್ತಾರೆ. ನಂತರ ರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಚೆನ್ನಬಸವಣ್ಣನವರನ್ನ ಬಂಧಿಸ್ತಾರೆ. ನಂತರ 1826ರಲ್ಲಿ ಚೆನ್ನಮ್ಮ ಅವರನ್ನ ಬಿಟ್ಟು ಉಳಿದ ಎಲ್ಲಾ ಬಂಧಿತರನ್ನು ಎಚ್ಚರಿಕೆಯನ್ನು ನೀಡಿ ಬಿಡುಗಡೆ ಮಾಡ್ತಾರೆ. ಹೊರಬಂದ ರಾಯಣ್ಣ ಸ್ವಲ್ಪ ದಿನದ ನಂತರ ಚೆನ್ನಮ್ಮರನ್ನ ನೋಡಬೇಕು ಅಂತ ಅನಿಸಿ ಬೈಲೊಂಗಲದಲ್ಲಿ ಚೆನ್ನಮ್ಮರನ್ನ ಸೆರೆಯಲ್ಲಿಟ್ಟಾಗ ತಾನು ಆಕೆಯ ದೂರದ ಸಂಬಂಧಿ ಅಂತ ಸುಳ್ಳು ಹೇಳಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮರನ್ನ ಜೈಲಿನಲ್ಲಿ ಭೇಟಿ ಕೂಡ ಆಗ್ತಾರೆ. ಕಿತ್ತೂರನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ಳಬೇಕೆಂಬ ಕಿಚ್ಚು ಅವರಲ್ಲಿ ಹುಟ್ಟಿದ್ದೇ ಚೆನ್ನಮ್ಮರನ್ನ ಆ ಸ್ಥಿತಿಯಲ್ಲಿ
ಜೈಲಿನಲ್ಲಿ ಕಂಡಾಗ ಆಗ ಅಲ್ಲೇ ಚೆನ್ನಮ್ಮರಿಗೆ ಕಿತ್ತೂರನ್ನು ಮತ್ತೆ ಸ್ವತಂತ್ರಗೊಳಿಸುವ ತಾಯಿ ಅಂತ ಮಾತು ಕೊಟ್ಟು ಬರ್ತಾರೆ. ಊರಿನ ಕುಲಕರ್ಣಿಯ ಕುತಂತ್ರದಿಂದಾಗಿ ರಾಯಣ್ಣನ ಅರ್ಧ ಜಮೀನು ಕಬ್ಜವಾದರೆ ಇನ್ನುಳಿದ ಅರ್ಧ ಜಮೀನು ಬ್ರಿಟಿಷರ ಸರ್ಕಾರದ ದೊಡ್ಡ ಮೊತ್ತದ ಕಂದಾಯ ವಿಧಿಸುತ್ತೆ. ಹೀಗೆ ಶ್ರೀಮಂತರ ಪಾಳಿಗಾರಿಕೆ ಮತ್ತು ಬ್ರಿಟಿಷರ ಕೈ ಜೋಡಿಸಿ ಬಡಜನರ ಬದುಕು ಅಸಾಧ್ಯ ಮಾಡಿ ತಮ್ಮ ದರ್ಪದ ಅಧಿಕಾರ ನಡೆಸುತ್ತಿದ್ದ ಬ್ರಿಟಿಷರ ಕೃತ್ಯದಿಂದ ರಾಯಣ್ಣ ಇನ್ನಷ್ಟು ರೊಚ್ಚಿಗೆಳ್ತಾನೆ. ಜೊತೆಗೆ ಚೆನ್ನಮ್ಮರ ದರ್ಶನದಿಂದ ಕಿತ್ತೂರು ಸ್ವತಂತ್ರವನ್ನು ಪುನಃ ಸ್ಥಾಪಿಸುವ ಉದಾತ್ತ ಧ್ಯೇಯ ಇವರ ದೇಶಾಭಿಮಾನವನ್ನು ಮತ್ತೊಮ್ಮೆ ಬಡಿದೆಬ್ಬಿಸುತ್ತೆ. ಇದೇ ಸಮಯದಲ್ಲಿ ಸೆರೆಮನೆಯಲ್ಲಿದ್ದ ರಾಣಿ ಚೆನ್ನಮ್ಮಾಳ ಸಾವಿನ ಸುದ್ದಿ ರಾಯಣ್ಣನ ಕಿವಿಗೆ ಬೀಳುತ್ತೆ. ಮನನೊಂದ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಲು ಶೂರ ಸಾಹಸಿಗಳ ಗುಂಪು ಕಟ್ಟಿಕೊಂಡು ಬಂಡಾಯವೆಬ್ಬಿಸಿ ಚೆನ್ನಮ್ಮಾಳ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಗದ್ದುಗೆಗೆ ಏರಿಸುವ ಸಾಹಸ ಕೃತ್ಯಕ್ಕೆ ರಾಯಣ್ಣ ಕೈ ಹಾಕ್ತಾರೆ. ಮೊದಲು ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕ್ಕರಿಂಗ್ ನ ಸೈನ್ಯದ ಮೇಲೆ ದಾಳಿ ಮಾಡಿ ಅಲ್ಲಿಯ ಸರ್ಕಾರಿ ಕಚೇರಿಗಳನ್ನು ಸುಟ್ಟು ಹಾಕ್ತಾನೆ. ಹಗಲು ಹೊತ್ತಲ್ಲಿ ಕಾಡಲ್ಲಿ ಕಳೆದು ರಾತ್ರಿ ಆಗ್ತಾ ಇದ್ದಂತೆ ತಮ್ಮ ಅನೇಕ ಯೋಧರೊಡನೆ ಬ್ರಿಟಿಷರ ರಾಟೆಯ ಮೇಲೆ ಎರಗುತ್ತಿದ್ರು. ದಿನೇ ದಿನೇ ಇವರ ಸಹಚರರು ಜಾಸ್ತಿ ಆಗ್ತಾನೆ ಇದ್ರು. ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವರ ಬೆಂಬಲಿಗರಾಗ್ತಾ ಇದ್ರು. ಹಾಗೆ ಇವರ ಜೊತೆಯಲ್ಲಿದ್ದು ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರನ್ನು ನಿರ್ದಾಕ್ಷಣ್ಯವಾಗಿ ಕೊಂದು ಹಾಕಲಾಗುತ್ತಿತ್ತು. ಸಂಗೊಳ್ಳಿ ರಾಯಣ್ಣ ಅವರ ಈ ಕಾರ್ಯದಿಂದ ಬೆಚ್ಚಿ ಬಿದ್ದ ಬ್ರಿಟಿಷ್ ಅಧಿಕಾರಿಗಳು ರಕ್ಷಣೆಗಾಗಿ ಸೈನ್ಯದ ಸಹಾಯ ಪಡೆಯಬೇಕಾಗುತ್ತೆ. ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳು ಇವರನ್ನು ಹಿಡಿಯಲು ಬೆನ್ನು ಹತ್ತಿದರೂ ಇವರು ಸಿಗ್ತಾನೆ ಇರಲಿಲ್ಲ. ಇವರು ಖಾನಾಪುರದಿಂದ ನಡೆದು ಅನಂತರ ಸಂಪಗಾವದ ಮೇಲೆ ದಾಳಿ ಮಾಡಿ ಅಲ್ಲಿಯ ಖಜಾನೆಗಳನ್ನು ಲೂಟಿ ಮಾಡಿ ಹಲವು ಹಳ್ಳಿಗಳ ಮೇಲೆ ಎರಗಿ ಧನ ಸಂಗ್ರಹ ಮಾಡಿ ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನ ಮಾಡ್ತಾ ಇರ್ತಾರೆ. 1830 ಜನವರಿ 5ರಂದು ಬಿಡಿ ಗ್ರಾಮದಲ್ಲಿದ್ದ ಸರ್ಕಾರಿ ಕಚೇರಿಗೆ ಬೆಂಕಿ ಹಚ್ಚುವ ಮೂಲಕ ತನ್ನ ಹೋರಾಟವನ್ನು ರಾಯಣ್ಣ ಪ್ರಾರಂಭಿಸ್ತಾನೆ. ಅಂದು ಅವರೊಂದಿಗೆ ಇದ್ದವರ ಸಂಖ್ಯೆ ಕೇವಲ 100 ಜನ. ಆದರೆ 4 ತಿಂಗಳ ನಂತರ ಏಪ್ರಿಲ್ 8ರಂದು ರಾಯಣ್ಣನವರ ಬಂಧನವಾದಾಗ ಆತನೊಂದಿಗೆ 1,000 ಬಂಡಾಯಗಾರರಿದ್ದರು. ಮುಂದೆ ಈ 1,000 ಜನರೊಂದಿಗೆ ಸಂಗೊಳ್ಳಿ ರಾಯಣ್ಣ ಖಾನಾಪುರಕ್ಕೆ ಬೆಂಕಿ ಹಚ್ಚಿ ಅಲ್ಲಿ ಕೊಳ್ಳೆ ಹೊಡೆದು ಶಂಶೇರ್ಗಢ್ಗೆ ಹಿಂದಿರುಗ್ತಾರೆ. 3,000 ಜನ ಸೇರಿಕೊಳ್ತಾರೆ. ಹೀಗೆ ರಾಯಣ್ಣನವರ ಹೋರಾಟದಲ್ಲಿ ದಿನೇ ದಿನೇ ಜನರನ್ನು ಸಜ್ಜುಗೊಳಿಸಲಾಯಿತು. ಹೀಗೆ ಇಂತಹ ಪ್ರಕ್ರಿಯೆಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಪಾಲ್ಗೊಳ್ಳುತ್ತಿದ್ದರಲ್ಲದೆ ಪ್ರತಿ ದಾಳಿಯ ನಂತರ ಅಲ್ಲಿನ ಜನ ರಾಯಣ್ಣನ ಸೈನ್ಯ ಸೇರುತ್ತಿದ್ದರು. ಬೆಳಗಾವಿ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನು ವ್ಯಾಪಿಸಿದ ಭೂ ಪ್ರದೇಶವನ್ನು ರಾಯಣ್ಣ ತಮ್ಮ ಗೆರೆಲ್ಲ ಯುದ್ಧಕ್ಕೆ ಸೂಕ್ತವಾಗಿ ಬಳಸಿಕೊಳ್ತಾನೆ. ಮಲೆನಾಡಿನ ಕಾಡುಗಳಂತೂ ರಾಯಣ್ಣನ ಸೈನ್ಯಕ್ಕೆ ಭದ್ರಕೋಟೆ ಅಂತಿದ್ವು. ನಂತರ ಬ್ರಿಟಿಷರು ರಾಯಣ್ಣನವರ ಸೈನ್ಯ ಸೇರಿ ಒಳಗಿಂದಲೇ ಈ ಸಂಗ್ರಾಮವನ್ನು ನಾಶ ಮಾಡುವ ಜವಾಬ್ದಾರಿಯನ್ನು ಹವಾಲ್ದಾರ್ ಕೃಷ್ಣರಾವ್ ಎಂಬಾತನಿಗೆ ಬ್ರಿಟಿಷ್ ಆಡಳಿತ ವಹಿಸುತ್ತೆ. ಉದ್ನಾಪುರದ ಪಟೇಲ ಲಿಂಗಣ್ಣಗೌಡ ತಾನು 300 ಜನರೊಂದಿಗೆ ರಾಯಣ್ಣನ ಸೈನ್ಯವನ್ನು ಸೇರುವುದಾಗಿ ಹೇಳ್ತಾನೆ. ಇದಕ್ಕೆ ರಾಯಣ್ಣ ಒಪ್ಪಿ ಮಾರ್ಚ್ ತಿಂಗಳಲ್ಲಿ 15 ದಿನಗಳ ಕಾಲ ಲಿಂಗಣ್ಣಗೌಡ ಎಲ್ಲಾ ಗೆರೆಲ್ಲ ಕಾರ್ಯಾಚರಣೆಗಳಲ್ಲಿ ತಾನು ಭಾಗವಹಿಸ್ತಾನೆ. ರಾಯಣ್ಣನನ್ನ ಎದುರುಗಡೆಯಿಂದ ಹೋರಾಡಿ ಗೆಲ್ಲುವುದು ಅಸಾಧ್ಯ ಎಂದು ತಿಳಿದ ಬ್ರಿಟಿಷರು ರಾಯಣ್ಣನನ್ನು ಮೆಟ್ಟಿ ನಿಲ್ಲಬೇಕೆಂದು ನಿರ್ಧರಿಸಿದ ಆಂಗ್ಲ ಅಧಿಕಾರಿಗಳು ಸಂಚು ಹೂಡಿ ರಾಯಣ್ಣನನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಇದಕ್ಕಾಗಿ ಅವರು ಬಳಸಿಕೊಂಡಿದ್ದು ರಾಯಣ್ಣನ ಸಂಬಂಧಿ ಲಕ್ಷ್ಮಣನನ್ನ. ರಾಯಣ್ಣ ಚಣಜಿ ಹಳ್ಳದಲ್ಲಿ ಯಾವಾಗಲೂ ತನ್ನ ಖಡ್ಗವನ್ನು ಬಾಯಲ್ಲಿ ಕಚ್ಚಿಕೊಂಡು ಸ್ನಾನ ಮಾಡ್ತಾ ಇರ್ತಾನೆ. ಆದ್ರೆ ಆ ದಿನ ಮಾವನದ ಲಕ್ಷ್ಮಣ ಜೊತೆಗೆ ಹೋಗಿರ್ತಾನೆ. ಆವಾಗ ಖಡ್ಗವನ್ನು ತಾನೇ ಹಿಡ್ಕೊಂತೀನಿ, ನೀನು ಹೋಗಿ ಸ್ನಾನ ಮಾಡು ಅಂತ ರಾಯಣ್ಣನಿಗೆ ಹೇಳ್ತಾನೆ. ಆಗ ರಾಯಣ್ಣ ತನಗೆ ಇಷ್ಟವಿಲ್ಲದಿದ್ದರೂ ಖಡ್ಗವನ್ನು ಮಾವನ ಬಳಿ ಕೊಟ್ಟು ಸ್ನಾನಕ್ಕೆ ಇಳಿತಾನೆ. ಆಗ ಅದೇ ಟೈಮ್ ನೋಡಿದ ಆಂಗ್ಲ ಸೈನಿಕರು ಆಕ್ರಮಣ ಮಾಡಿದಾಗ ಖಡ್ಗ ಲಕ್ಷ್ಮಣನ ಹತ್ರ ಇರುತ್ತೆ. ರಾಯಣ್ಣ ಮಾವ ಖಡ್ಗ ಕೊಡು ಎಂದು ಕೇಳಿದರೂ ಲಕ್ಷ್ಮಣ ಕೊಡದೆ ಮೋಸ ಮಾಡಿ ಅಲ್ಲಿಂದ ಓಡೋಗ್ತಾನೆ. ಆಗ ವಿಧಿ ಇಲ್ಲದೆ ರಾಯಣ್ಣ ಆಂಗ್ಲರ ಕೈವಶವಾಗಬೇಕಾಗುತ್ತೆ. ಈ ರೀತಿ ಬ್ರಿಟಿಷ್ ಸರ್ಕಾರ ಕಪಟ ಜಾಲ ಒಡ್ಡಿ ದೇಶ ದ್ರೋಹಿಗಳ ಸಹಾಯದಿಂದ ರಾಯಣ್ಣನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಬ್ರಿಟಿಷ್ ಸರ್ಕಾರದ ನ್ಯಾಯಾಲಯ ಇವರನ್ನ ತಪ್ಪಿತಸ್ಥನೆಂದು ಘೋಷಿಸುತ್ತೆ. ಕೊನೆಗೆ 1831 ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನನ್ನ ಆಲದ ಮರಕ್ಕೆ ನೇಣಿಗೇರಿಸುತ್ತಾರೆ. ಗಲ್ಲಿಗೇರಿಸುವ ಮುನ್ನ ನಿನ್ನ ಕಡೆಯ ಆಸೆ ಏನೆಂದು ಕೇಳಿದಾಗ ರಾಯಣ್ಣ, ನನ್ನನ್ನ ನಂದಗಡದಲ್ಲೇ ಎಲ್ಲರ ಸಮ್ಮುಖದಲ್ಲೇ ನನಗೆ ನೇಣಿಗೆ ಹಾಕಬೇಕು, ಮತ್ತೆ ನಾನು ಭಾರತದಲ್ಲೇ ಹುಟ್ಟಬೇಕು. ಪ್ರತಿ ಮನೆಯಲ್ಲೂ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನ ಭಾರತದಿಂದ ಒದ್ದು ಓಡಿಸಬೇಕು ಅಂತ ಹೇಳ್ತಾನೆ. ನಂತರ ಹರ ಹರ ಮಹಾದೇವ್ ಅಂತ ಗರ್ಜನೆ ಮೊಳಗಿಸಿ ನೇಣಿಗೆ ಶರಣಾಗ್ತಾನೆ. ರಾಯಣ್ಣನ ಜೊತೆಗಿದ್ದ ಇನ್ನು 6 ಜನರಿಗೆ ಅಂದ್ರೆ ರುದ್ರನಾಯಕ, ಯಲ್ಲನಾಯಕ, ಅಪ್ಪೋಜಿ, ರಾಣಮೋಜಿಕೊಂಡ, ಕೋನೇರಿ ಹಾಗೆ ನೇಮಣ್ಣ ಇವರಿಗೆ ಜೀವಾವಧಿ ಶಿಕ್ಷೆ ನೀಡಿ ಸಮುದ್ರದಾಚೆಗಿನ ಜೈಲಿಗೆ ಕಳಿಸ್ತಾರೆ. ನಂತರ ರಾಯಣ್ಣನ ಸ್ನೇಹಿತ ಬಿಚ್ಚುಗತ್ತಿ ಚನ್ನಬಸವಣ್ಣ ಮಾರುವೇಷದಲ್ಲಿ ರಾಯಣ್ಣನ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡು ಇವನ ಸಮಾಧಿಯ ಮೇಲೆ ಆಲದ ಸಸಿ ನೆಡುವ ಮೂಲಕ ತನ್ನ ಗೆಳೆಯರಿಗೆ ಅಂತಿಮ ನಮನ ಸಲ್ಲಿಸ್ತಾನೆ. ಅಂದು ನೆಟ್ಟ ಆಲದ ಸಸಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ನಮ್ಮ ರಾಷ್ಟ್ರೀಯ ವೃಕ್ಷವಾಗಿ ದೇಶಾಭಿಮಾನಿಗಳಿಗೆ ಸದಾಕಾಲ ಸ್ಫೂರ್ತಿಯ ಸಂಕೇತವಾಗಿ ಇಂದು ಪೂಜ್ಯ ಭಾವನೆಗಳಿಗೆ ಇಂಬು ನೀಡುವ ಪುಣ್ಯ ಸ್ಥಳವಾಗಿದೆ. ರಾಯಣ್ಣನ ನಿಸ್ವಾರ್ಥ ಹೋರಾಟ ದೇಶ ಪ್ರೇಮ ಯುವ ಜನತೆಯಲ್ಲಿ ಸ್ಫೂರ್ತಿಯನ್ನ ತುಂಬುತ್ತೆ. ಇದ್ದರೆ ರಾಯಣ್ಣನಂತಹ ದೇಶ ಪ್ರೇಮಿಗಳಿರಬೇಕು ಎನ್ನುವುದು ಎಲ್ಲರ ಮನೆ ಮಾತಾಗಿದೆ. ಫ್ರೆಂಡ್ಸ್,
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ನಮಸ್ಕಾರ.